ಅಭಿವೃದ್ಧಿ ಮಾಡಿರುವಂತಹ ವೀರಣ್ಣ ಚರಂತಿ ಮಠನ ಕೈ ಬಿಡಬೇಡಿ, ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡಿ. 2026ರಲ್ಲಿ ನೀವು ಗೆಲ್ಸ್ಕೊಳ್ಸ್ಕೊಟ್ರೆ 2028ರಲ್ಲಿ ಮತ್ತೆ ಅವರು ಗೆದ್ದೇ ಗೆಲ್ತಾರೆ. ನಿಮ್ಮ ಆಶೀರ್ವಾದದಿಂದ ಮಂತ್ರಿಯಾಗಿ ವಾಪಸ್ ಬಾಗಲಕೋಟೆ ಬಂದು ಇನ್ನೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ನೀವು ಓಟ್ ಹಾಕ್ತಿರೋದು ಮುಂದೊಂದು ದಿನ ಮಂತ್ರಿ ಆಗುವಂತ ವ್ಯಕ್ತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಆಗಿರುವಂತ ಕಮಲಕ್ಕೆ ಕೊಟ್ಟು ವೀರಣ್ಣ ಚರಂತಿ ಮಠನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು. 2028ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂದೇಶವನ್ನ ಬಾಗಲಕೋಟೆ ಮತದಾರ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತು. ಆ ರೀತಿ ಒಂದು ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚರಂತಿ ಮಠ ಅಂತ ಹೇಳಿ ನಾನು ನಿಮ್ಮ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಆದರೆ ಈ ಊರಲ್ಲಿ ಏನಿದೆ, ಶುಗರ್ ಫ್ಯಾಕ್ಟ್ರಿಗಳು, ನೀವು ಕಬ್ಬನ್ನು ಬೆಳಿತೀರಿ, ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂತಂದ್ರೆ ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಓದಿದ್ದೀರಾ ಇಲ್ವಾ? ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಬಾಗಿಲಲ್ಲೇ ಎಲಿಮೆಂಟ್ರಿಯಿಂದ ಮೆಡಿಕಲ್ ವರ್ಗು ಓದೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದ್ರೆ ಅದಕ್ಕೆ ಚರಂತಿ ಮಠ ದೊಡ್ಡ ಕೊಡುಗೆ ಇದೆಯಲ್ವಾ? ಆ ವ್ಯಕ್ತಿನ ಗೆಲ್ಸ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಬಂಧುಗಳೇ. ನಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ಹೆಂಗಸರಿಗೆಲ್ಲ 2000 ರೂಪಾಯಿ ಕೊಟ್ಟಿದ್ದೀವಿ, 2000 ರೂಪಾಯಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ 2023ವರೆಗೂ ಇರಬೇಕಾದ್ರೆ ಈ ರಾಜ್ಯದಲ್ಲಿ ಬಜೆಟ್ ಮಂಡಿಸಬೇಕಾದ್ರೆ ಮದ್ಯ ಮಾರಾಟದಿಂದ ಬರುವಂತ ಆದಾಯ ಎಷ್ಟು ಅಂತ ನಮ್ಮಲ್ಲಿ ಲೆಕ್ಕ ಹಾಕ್ತಿದ್ರು. ಅಂದ್ರೆ ಅಭಿವೃದ್ಧಿ ಮಾಡಿರುವಂತಹ ವೀರಣ್ಣ ಚರಂತಿ ಮಠನ ಕೈ ಬಿಡಬೇಡಿ, ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡಿ. 2026ರಲ್ಲಿ ನೀವು ಗೆಲ್ಸ್ಕೊಳ್ಸ್ಕೊಟ್ರೆ 2028ರಲ್ಲಿ ಮತ್ತೆ ಅವರು ಗೆದ್ದೇ ಗೆಲ್ತಾರೆ. ನಿಮ್ಮ ಆಶೀರ್ವಾದದಿಂದ ಮಂತ್ರಿಯಾಗಿ ವಾಪಸ್ ಬಾಗಲಕೋಟೆ ಬಂದು ಇನ್ನೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ನೀವು ಓಟ್ ಹಾಕ್ತಿರೋದು ಮುಂದೊಂದು ದಿನ ಮಂತ್ರಿ ಆಗುವಂತ ವ್ಯಕ್ತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಆಗಿರುವಂತ ಕಮಲಕ್ಕೆ ಕೊಟ್ಟು ವೀರಣ್ಣ ಚರಂತಿ ಮಠನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು. 2028ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂದೇಶವನ್ನ ಬಾಗಲಕೋಟೆ ಮತದಾರ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತು. ಆ ರೀತಿ ಒಂದು ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚರಂತಿ ಮಠ ಅಂತ ಹೇಳಿ ನಾನು ನಿಮ್ಮ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಆದರೆ ಈ ಊರಲ್ಲಿ ಏನಿದೆ, ಶುಗರ್ ಫ್ಯಾಕ್ಟ್ರಿಗಳು, ನೀವು ಕಬ್ಬನ್ನು ಬೆಳಿತೀರಿ, ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂತಂದ್ರೆ ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಓದಿದ್ದೀರಾ ಇಲ್ವಾ? ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಬಾಗಿಲಲ್ಲೇ ಎಲಿಮೆಂಟ್ರಿಯಿಂದ ಮೆಡಿಕಲ್ ವರ್ಗು ಓದೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದ್ರೆ ಅದಕ್ಕೆ ಚರಂತಿ ಮಠ ದೊಡ್ಡ ಕೊಡುಗೆ ಇದೆಯಲ್ವಾ? ಆ ವ್ಯಕ್ತಿನ ಗೆಲ್ಸ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಬಂಧುಗಳೇ. ನಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ಹೆಂಗಸರಿಗೆಲ್ಲ 2000 ರೂಪಾಯಿ ಕೊಟ್ಟಿದ್ದೀವಿ, 2000 ರೂಪಾಯಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ 2023ವರೆಗೂ ಇರಬೇಕಾದ್ರೆ ಈ ರಾಜ್ಯದಲ್ಲಿ ಬಜೆಟ್ ಮಂಡಿಸಬೇಕಾದ್ರೆ ಮದ್ಯ ಮಾರಾಟದಿಂದ ಬರುವಂತ ಆದಾಯ ಎಷ್ಟು ಅಂತ ನಮ್ಮಲ್ಲಿ ಲೆಕ್ಕ ಹಾಕ್ತಿದ್ರು. ಅಂದ್ರೆ 15,000 ಕೋಟಿ ರೂಪಾಯಿ ಲೆಕ್ಕ. ಅಭಿವೃದ್ಧಿ ಮಾಡಿರುವಂತಹ ವೀರಣ್ಣ ಚರಂತಿ ಮಠನ ಕೈ ಬಿಡಬೇಡಿ, ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡಿ. 2026ರಲ್ಲಿ ನೀವು ಗೆಲ್ಸ್ಕೊಳ್ಸ್ಕೊಟ್ರೆ 2028ರಲ್ಲಿ ಮತ್ತೆ ಅವರು ಗೆದ್ದೇ ಗೆಲ್ತಾರೆ. ನಿಮ್ಮ ಆಶೀರ್ವಾದದಿಂದ ಮಂತ್ರಿಯಾಗಿ ವಾಪಸ್ ಬಾಗಲಕೋಟೆ ಬಂದು ಇನ್ನೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ನೀವು ಓಟ್ ಹಾಕ್ತಿರೋದು ಮುಂದೊಂದು ದಿನ ಮಂತ್ರಿ ಆಗುವಂತ ವ್ಯಕ್ತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಮತವನ್ನ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಆಗಿರುವಂತ ಕಮಲಕ್ಕೆ ಕೊಟ್ಟು ವೀರಣ್ಣ ಚರಂತಿ ಮಠನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು. 2028ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂದೇಶವನ್ನ ಬಾಗಲಕೋಟೆ ಮತದಾರ ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ನಿಮ್ಮನ್ನ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತು. ಆ ರೀತಿ ಒಂದು ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚರಂತಿ ಮಠ ಅಂತ ಹೇಳಿ ನಾನು ನಿಮ್ಮ ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಆದರೆ ಈ ಊರಲ್ಲಿ ಏನಿದೆ, ಶುಗರ್ ಫ್ಯಾಕ್ಟ್ರಿಗಳು, ನೀವು ಕಬ್ಬನ್ನು ಬೆಳಿತೀರಿ, ನಿಮಗೆ ಒಳ್ಳೆ ಶಿಕ್ಷಣ ಬೇಕು ಅಂತಂದ್ರೆ ಬಾಗಲಕೋಟೆ ಅಂತ ಜಿಲ್ಲೆಯಲ್ಲಿ ಓದಿದ್ದೀರಾ ಇಲ್ವಾ? ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆ ಬಾಗಿಲಲ್ಲೇ ಎಲಿಮೆಂಟ್ರಿಯಿಂದ ಮೆಡಿಕಲ್ ವರ್ಗು ಓದೋದಕ್ಕೆ
ಇಲ್ಲಿ ಬಂದು ವ್ಯವಸ್ಥೆ ಸೃಷ್ಟಿಯಾಗಿದ್ರೆ ಅದಕ್ಕೆ ಚರಂತಿ ಮಠ ದೊಡ್ಡ ಕೊಡುಗೆ ಇದೆಯಲ್ವಾ? ಆ ವ್ಯಕ್ತಿನೇ ಗೆಲ್ಸ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಬಂಧುಗಳೇ. ನಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ಹೆಂಗಸರಿಗೆಲ್ಲ 2,000 ರೂಪಾಯಿ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ 2023ವರೆಗೂ ಇರಬೇಕಾದ್ರೆ ಈ ರಾಜ್ಯದಲ್ಲಿ ಬಜೆಟ್ ಮಂಡಿಸಬೇಕಾದ್ರೆ ಮದ್ಯ ಮಾರಾಟದಿಂದ ಬರುವಂತ ಆದಾಯ ಎಷ್ಟು ಅಂತ ನಮ್ಮಲ್ಲಿ ಲೆಕ್ಕ ಹಾಕ್ತಿದ್ರು ಅಂದ್ರೆ 15,000 ಕೋಟಿ ರೂಪಾಯಿ ಲೆಕ್ಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.